ಮಿಶ್ರಿಕೋಟೆ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವಿಯರ ಜಾತ್ರೆಯ ಸಂಭ್ರಮ, ರಕ್ತದಾನ ಶಿಬಿರ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಜನರ ಮೆಚ್ಚುಗೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಬಹುದೊಡ್ಡ ಗ್ರಾಮಗಳಲ್ಲಿ ಒಂದಾದ ಮಿಶ್ರಿಕೋಟೆ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವ ಭಕ್ತಿ ಸಂಭ್ರಮದೊಂದಿಗೆ ಆರಂಭವಾಗಿದೆ. ಜಾತ್ರೆಯ ಅಂಗವಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಕುಟುಂಬ ಸಮೇತರಾಗಿ ಆಗಮಿಸಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿದಿನ ವಿವಿಧ ಮಠಗಳ ಸ್ವಾಮೀಜಿಗಳು, ಶರಣರು ಮತ್ತು ಸಂತರು ಭಾಗವಹಿಸಿ ಸಮಾಜ ಸುಧಾರಣೆಗೆ ಸಂಬಂಧಿಸಿದ ಹಿತವಚನಗಳನ್ನು ನೀಡಿದರು. ಜನರಲ್ಲಿ ಧರ್ಮ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಸಂದೇಶಗಳನ್ನು ನೀಡುವ ಮೂಲಕ ಭಕ್ತರನ್ನು ಪ್ರೇರೇಪಿಸಿದರು. ಜಾತ್ರೆ ಬಹಳ ಹಿಂದಿನಿಂದ ಬಂದಾಗಿತ್ತು. ಈಗ 15 ವರ್ಷದ ಹಿಂದೆ ನಾವು ಈ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಹಿರಿಯರು ಎಲ್ಲರೂ ಸೇರಿ ಮತ್ತೊಂದು ಟ್ರಸ್ಟ್ ಕಮಿಟಿ ಐತಿ, ಅವರು ಎಲ್ಲರೂ ಸೇರಿ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಮತ್ತು 9 ದಿವಸದ ಮಟ್ಟ ಇಲ್ಲಿ ಬರೀ ಪೂಜಾ ಕಾರ್ಯಕ್ರಮಗಳು ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಜಾತ್ರೆ ಒಳಗೆ ನಡೆಯೋದ್ರಿಂದ ನಮ್ಮ ಜಾತ್ರೆಗೆ ಕಲಘಟಗಿ ತಾಲೂಕಿನೊಳಗೆ ಭಾಳ ಮಹತ್ವ ಬಂದದ್ದು. ಯಾಕಂದ್ರೆ ಬರೀ ಪೂಜಾ ಮಾಡ್ಕೊಂಡು ಹೋಗುವಂಥದ್ದಿಲ್ಲ ಇಲ್ಲಿ. ಮತ್ತು ಸಾಯಂಕಾಲ ಕುಂತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮನೋರಂಜನೆ ಎಲ್ಲ ಇರ್ತದೆ. ಅದ್ರ ಜೊತೆ ಊಟದ ವ್ಯವಸ್ಥೆ ನಮ್ಮಲ್ಲಿ ಮಧ್ಯಾಹ್ನದಿಂದ ಚಾಲು ಆಗ್ತಂದ್ರೆ ರಾತ್ರಿವರೆಗೂ ಊಟದ ವ್ಯವಸ್ಥೆ ಇರ್ತದೆ. ಮತ್ತು ನಾವು ಪ್ರಾರಂಭದ ದಿವಸ ಮತ್ತು ಕೊನೆ ದಿವಸ ವಿಜೃಂಭಣೆಯಿಂದ ದೇವಿ ಉತ್ಸವವನ್ನು, ಮೆರವಣಿಗೆಯನ್ನು ಭಾಳ ಊರವರೆಲ್ಲರೂ ಸೇರಿ ಭಾಳ ಒಂದು ವಿಜೃಂಭಣೆಯಿಂದ ನಾವು ಇಲ್ಲಿ ನೆರವೇರಿಸ್ತೀವಿ. ಅದಕ್ಕೆ ಈ ಜಾತ್ರೆಗೆ ನಮ್ಮ ಊರ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ನಮ್ಮ ಊರಿಂದ ಹೊರಗಿರುವಂಥ ನಮ್ಮ ಊರವರು ಎಲ್ಲರೂ ಎಲ್ಲ ತಮ್ಮ ಮನದಿಂದ ಸಹಕಾರ ಕೊಟ್ಟು ಈ ಜಾತ್ರೆಯಿಂದ ಅತಿ ವಿಜೃಂಭಣೆಯಿಂದ ನೆರವೇರುವಾಗ ಎಲ್ಲರೂ ಸಹಕಾರವನ್ನು ಇದಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಈ ಜಾತ್ರೆ ಇದೇ ರೀತಿಯಾಗಿ ಈಗ ನಮಗೆ ಮಿಶ್ರಿಕೋಟೆ ಗ್ರಾಮಕ್ಕೆ ಎಲ್ಲ ಸಮೃದ್ಧಿಯನ್ನು ಕೊಟ್ಟು ಮುಂದೆ ಬರುವ ದಿನಮಾನಗಳಲ್ಲೂ ಮತ್ತು ಹೊಸ ಕಟ್ಟಡವನ್ನು ಪ್ರಾರಂಭ ಮಾಡಿದ್ವಿ ನಾವು. ಅದು ಸ್ವಲ್ಪ ಅರ್ಥ ಆಗ್ಯದ. ಈ ಜಾತ್ರೆ ಒಳಗೆ ಮುಗಿಸ್ಬೇಕು ಅನ್ನೋದಿತ್ತು. ಅದನ್ನು ಈಗ ಜಾತ್ರೆ ಮುಗಿದ ತಕ್ಷಣ ಟ್ರಸ್ಟ್ ಕಮಿಟಿ ಅವರು ಒಂದು ಸ್ವಲ್ಪ ಅನಂತರ ಆಗಿರೋದ್ರಿಂದ ಈ ಜಾತ್ರೆ ಮುಗಿದ ತಕ್ಷಣ ಅದಕ್ಕೆ ಶಾಸಕರು ಕೊಟ್ಟಾರ ಮತ್ತು MP ಅವರು ಕೊಟ್ಟಾರ ತಮ್ಮ ಅನುದಾನವನ್ನು, ಮತ್ತು ಗ್ರಾಮದವರು ಎಲ್ಲರೂ ಅದಕ್ಕೆ ದೇಣಿಗೆ ಕೊಟ್ಟಾರ. ಮತ್ತು ಈ ರೀತಿಯಾಗಿ ನಾವು ದೇಣಿಗೆ ಸಂಗ್ರಹ ಮಾಡಿ ಆ ಕೆಲಸವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದಲ್ಲದೆ ಜಾತ್ರೆಯಲ್ಲಿ ವಿವಿಧ ಕಲಾ ಸಂಸ್ಥೆಗಳು ಮತ್ತು ಕಲಾವಿದರು ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಆಸ್ವಾದಿಸಿದರು. ಸಾಮಾಜಿಕ ಸೇವೆಯ ಅಂಗವಾಗಿ ಗ್ರಾಮದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಹುಬ್ಬಳ್ಳಿಯ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದಲ್ಲಿ ನಡೆದ ಈ ಶಿಬಿರದಲ್ಲಿ ಯುವಕರು ಹಾಗೂ ಯುವತಿಯರು ಉತ್ಸಾಹದಿಂದ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ಅಂತ ಹೇಳಿ ಮಿಶ್ರಿಕೋಟೆ ಗ್ರಾಮಸ್ಥರು. ನಾನು ಸುಮಾರು 38 ಸಲ ರಕ್ತ ಕೊಟ್ಟೇನೆ. ಇನ್ನೂರಿಗೂ ನನಗೆ ಯಾವುದೇ ಅನಾರೋಗ್ಯ ಆಗಿಲ್ಲ. ನಾನು ಆರೋಗ್ಯದಿಂದ ಇದ್ದೇನೆ. ಮತ್ತೆ ಯಾರು ರಕ್ತ ಬೇಕಂತ ಫೋನ್ ಹಚ್ಚಿದ್ರೆ ಇಮಿಡಿಯೇಟ್ಲಿ ಹೋಗಿ STP ರಕ್ತದಾನ ದಾನ ಮಾಡಿ ಬಂದೇನೆ. ಆದ್ರೆ ಇನ್ನೂವರೆಗೂ ನನಗೆ ಯಾವ್ದು ಏನು ಸಮಸ್ಯೆ ಆಗಿಲ್ಲ. ಅತಿ ಆರೋಗ್ಯದಿಂದ ತುಂಬಾ ಖುಷಿಯಾಗಿದ್ದೇನೆ. ನಾನು ಇನ್ನೂ ಹೆಮ್ಮೆ ಆಗಿದ್ದೆ. ನಾನು ಮಿಶ್ರಿಕೋಟೆ ವಿಶೇಷ ಏನಪ್ಪಾ ಅಂತಂದ್ರೆ, ಮಿಶ್ರಿಕೋಟೆ ಜಾಂಬವ ದುರ್ಗವ್ವ ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಊರೊಳಗೂ ಜಾಂಬವ ದುರ್ಗವ್ವ ಜಾತ್ರೆ ನಡೆದ್ರೆ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ, ಮುಖಾಣಿ ಬಲಿ ಕೊಡ್ತಾರೆ. ಈ ಮಿಶ್ರಿಕೋಟೆ ವಿಶೇಷ ಏನಪ್ಪಾ ಅಂತಂದ್ರೆ ಸ್ವಯಂ ಪ್ರೇರಣೆ ಅಂತ ನಾವು ರಕ್ತದಾನ ಮಾಡೋದು ಮಿಶ್ರಿಕೋಟೆ ಒಳಗೆ ಎಲ್ಲ ಯುವಕರು. ವಿಶೇಷ ಇದೆ. ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಪ್ರತಿದಿನ ಮಹಾದಾಸೋಹದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. ಜಾತ್ರೆಯ ಹಿನ್ನೆಲೆಯಲ್ಲಿ ಗ್ರಾಮದ ರಾಜ ಬೀದಿಗಳು ಸಿಂಗಾರಗೊಂಡಿದ್ದು ವಿವಿಧ ದ್ವಾರ ಬಾಗಿಲುಗಳು ಬಣ್ಣ ಬಣ್ಣದ ಕಟೌಟುಗಳು ಹಾಗೂ ಕೇಸರಿ ಪರ್ಪರಿಗಳಿಂದ ಊರು ಹಬ್ಬದ ವಾತಾವರಣ ಪಡೆದಿದೆ. ತೊಟ್ಟಿಲುಗಳು ಸೇರಿದಂತೆ ಮಕ್ಕಳಿಗೆ ವಿವಿಧ ಆಟಿಕೆ ವಸ್ತುಗಳ ಅಂಗಡಿಗಳು ಕೂಡ ಜಾತ್ರೆಗೆ ಇನ್ನಷ್ಟು ಮೆರುಗು ತಂದಿದೆ. ಜನರು ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸಿ ಹುರುಪು ಹುಮ್ಮಸ್ಸಿನಿಂದ ಜಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತಿ ಭಾವ ಮೆರೆದರು. ಗ್ರಾಮದ ಎಲ್ಲಾ ಜನರು ಪರಸ್ಪರ ಹೊಂದಾಣಿಕೆಯಿಂದ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿ ಗ್ರಾಮೋತ್ಸವಕ್ಕೆ ವಿಶೇಷ ಮೆರುಗು ತಂದಿದ್ದಾರೆ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರದಿ ಪ್ರಭು ರಂಗಾಪುರ್.